ಮತ್ತೆ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಯಾವುದಾದ್ರೂ ಕಟ್ಟಡವನ್ನ ಸರಿಯಾಗಿ ನಿರ್ಮಿಸದೇ ಇದ್ರೆ ಗಂಗಾರಾಮ್ ಬಿಲ್ಡಿಂಗ್ ತರ ಬಿದ್ದು ಹೋಗುತ್ತೆ ನೋಡಿ ಅನ್ನೋ ಮಾತು ಬೆಂಗಳೂರಿಗರ ಬಾಯಲ್ಲಿ ಸಾಮಾನ್ಯವಾಗಿ ಕೇಳಿಬರುತ್ತೆ. ಹೌದು, ಕಳಪೆ ಕೆಲಸದಿಂದ ನೆಲಸಮವಾದ ಈ ಕಟ್ಟಡ ಬಿದ್ದು 30 ವರ್ಷಗಳೇ ಕಳೆದು ಹೋಗಿವೆ. ಆ ದಿನ ಏನಾಯ್ತು? ಈ ಘಟನೆಯಿಂದ ಬಿಬಿಎಂಪಿ ಏನಾದರೂ ಎಚ್ಚೆತ್ತುಕೊಂಡಿದ್ಯಾ ಅನ್ನೋ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಸೆಪ್ಟೆಂಬರ್ 12, 1983 ಮಧ್ಯಾಹ್ನ 2 ಗಂಟೆ. ಅದೊಂದು ಕೆಟ್ಟ ಘಳಿಗೆ. ಯಾಕೆಂದ್ರೆ ಬೆಂಗಳೂರಿನ ಜನನಿಬಿಡ ಪ್ರದೇಶವಾದ ಸುಬೇದಾರ್ ಛತ್ರಂ ರಸ್ತೆ ಅಂದ್ರೆ ಕಪಾಲಿ ಚಿತ್ರಮಂದಿರ ರಸ್ತೆಯಲ್ಲಿದ್ದ ಗಂಗಾರಾಮ್ ಕಟ್ಟಡ ನೆಲಸಮವಾದ ದಿನ. ಘಟನೆಯಲ್ಲಿ ಸತ್ತಿದ್ದು 120 ಮಂದಿ. ಬ್ಯಾಂಗ್ಳೂರ್ ಬುಕ್ ಬ್ಯೂರೋ ಹಾಗೂ ಟಾಟಾ ಟೆಕ್ಸ್ಟೈಲ್ಸ್ ಹೊಂದಿದ್ದ ಈ ಕಟ್ಟಡ ನೆಲಸಮವಾದಾಗ ಸುಮಾರು 120 ಜನ ಸಾವನ್ನಪ್ಪಿದ್ರು. 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಈ ದುರ್ಘಟನೆ ನಡೆದು 30 ವರ್ಷ ಕಳೆದು ಹೋಗಿದೆ. ಗಂಗಾರಾಮ್ ಕಟ್ಟಡದ ಎದುರು ಕನ್ನಡಕದ ಅಂಗಡಿ ಇಟ್ಟುಕೊಂಡಿದ್ದ ಜಯಂತ್ ಉದಾನಿ ಆ ಕರಾಳ ದಿನವನ್ನ ನೆನಪಿಸಿಕೊಂಡಿದ್ದು ಹೀಗೆ. My shop is just opposite side, exactly opposite the Kapali, and behind that we have got our house. So after lunch I was just lying down and I heard big sound. Then I came to that gallery and I noticed that all dust was going up, and then I found out the building has collapsed. ಇನ್ನು ಗಂಗಾರಾಮ್ ಕಟ್ಟಡ ಎದುರಿಗಿರೋ ಅರುಣಾ ಸ್ಟೋರ್ಸ್ನಲ್ಲಿ ವ್ಯಾಪಾರ ಮಾಡ್ತಿದ್ದ ಶ್ರೀನಿವಾಸ್ ಶೆಟ್ರು ಕಟ್ಟಡ ಕುಸಿಯೋಕೆ ಕಾರಣ ಏನು ಅಂತ ಹೇಳಿದ್ದಾರೆ. ಅಂಗಡಿಯಲ್ಲೇ ಕುಂತಿದ್ವು, ಅಂಗಡಿ ಬಿದ್ದ ಏನಾಯ್ತು ಅಂದರೆ ಮಳೆ ಬಂತು. ನೀರು 15 ದಿವಸದಿಂದ ತುಂಬರು ಮಳೆ ಬೀಳ್ತಾ ಇತ್ತು. ಮಳೆ ಬರ್ತಾ ಇದೆಲ್ಲ ಪ್ಯೂರಿಫೈ ಮಾಡಿರಲಿಲ್ಲ ಸರಿಯಾಗಿ. ಅದೇನಾಯಿತು, ಹಂಗೆ ಕೂಲ್ತು. ಇಲ್ಲಿ ಇದು ಪಿಚ್ಚರ್ ನಡೀತಾ ಇತ್ತು. ಅದೇನೋ ಹಿಂಗೆ ಕುಡ್ದು ಬಿಡ್ದೆ 1500 ಅಲ್ಲಿ ಸತ್ತೋಗ್ತಾಯಿದ್ರು. ಆ ಕಡೆ ಬಿದ್ದರೆ ಆ ಬಿಲ್ಡಿಂಗ್ನವ್ರು ಸತ್ತೋಗ್ಬಿಡ್ತಾಯಿದ್ರು. ಅದೇನಾಯ್ತು ಅಂದರೆ ಹಿಂಗೆ ಕೆಳಗಡೆ ಕೂಲ್ಕೊಂಡ್ಬಿಡ್ತು. ಈ ಘಟನೆ ನಂತರ ಬ್ಯಾಂಗ್ಳೂರ್ ಬುಕ್ ಬ್ಯೂರೋ MG ರಸ್ತೆಯಲ್ಲಿರೋ ಗಂಗಾರಾಮ್ ಬುಕ್ ಬ್ಯೂರೋ ಎಂಬ ಹೆಸರಲ್ಲಿ ವ್ಯಾಪಾರ ಆರಂಭಿಸಿತು. ಈಗ ಗಂಗಾರಾಮ್ ಕಟ್ಟಡವಿದ್ದ ಜಾಗದಲ್ಲಿ ಬೇರೊಂದು ಕಟ್ಟಡ ತಲೆ ಎತ್ತಿದೆ. ಜನರು ಎಂದಿನಂತೆ ತಮ್ಮ ವ್ಯಾಪಾರ ಮುಂದುವರೆಸಿದ್ದಾರೆ. ಆದರೆ ಅದೊಂದು ದುರಂತ ಮಾತ್ರ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಬೆಂಗಳೂರಿನಲ್ಲಿ ಇಂಥ ಕಟ್ಟಡದ ದುರಂತಗಳು ಅದೆಷ್ಟೋ ನಡೆದು ಹೋಗಿವೆ. ಅದೆಷ್ಟೋ ಅಮಾಯಕ ಜೀವಗಳನ್ನ ಬಲಿ ತೆಗೆದುಕೊಂಡಿದೆ. ಆದರೆ ಬಿಬಿಎಂಪಿ ಮಾತ್ರ ಇನ್ನೂ ಬುದ್ಧಿ ಕಲ್ತಿಲ್ಲ. ಈಗಲೂ ಕೂಡ ಕಟ್ಟಡ ನಿರ್ಮಾಣ ನಿಯಮಗಳನ್ನ ಗಾಳಿಗೆ ತೂರಿ ಬೃಹತ್ ಕಟ್ಟಡಗಳನ್ನ ಕಟ್ಟಲಾಗ್ತಿದೆ. ಹೀಗೆ ಮುಂದುವರೆದ್ರೆ ನಗರದಲ್ಲಿರೋ ಗಗನಚುಂಬಿ ಕಟ್ಟಡಗಳು ಗಂಗಾರಾಮ್ ಕಟ್ಟಡದ ಹಾದಿ ಹಿಡಿಯುವಲ್ಲಿ ಅನುಮಾನವೇ ಇಲ್ಲ. ಈಗಲಾದ್ರೂ ಬಿಬಿಎಂಪಿ ಬುದ್ಧಿ ಕಲಿಯುತ್ತಾ? ಕಾದು ನೋಡೋಣ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಪ್ರಖ್ಯಾತ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಸುಲೋಚನಾ ಗುಣಶೀಲ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಗುಣಶೀಲ ಹಾಂಗ್ಕಾಂಗ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ರಾತ್ರಿ ಕೊನೆಯುಸಿರೆಳೆದಿದ್ದಾರೆ. ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್ ಅನ್ನೋ ತಂತ್ರಜ್ಞಾನವನ್ನ ಪರಿಚಯಿಸಿದ ಕೀರ್ತಿ ಅವರದ್ದು. ಬೆಂಗಳೂರಿನ ಪಾಲಿಕೆ ಆಸ್ಪತ್ರೆಗಳಲ್ಲಿ ಇದನ್ನ ಅನುಷ್ಠಾನಕ್ಕೆ ತಂದಿದ್ರು. ಸಂತಾನಹೀನರಿಗೆ ಆಶಾಕಿರಣವಾಗಿದ್ದ ಇವರ ಸಾಧನೆಯನ್ನ ಮೆಚ್ಚಿ 1990ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಗಿತ್ತು. ಸುಲೋಚನಾ ಅವರ ಪಾರ್ಥಿವ ಶರೀರ ಶನಿವಾರ ರಾತ್ರಿ ಬೆಂಗಳೂರಿಗೆ ಬರಲಿದೆ. ಅಕ್ಷರ ಪವರ್ ಯೋಗ ಫೌಂಡೇಶನ್ ಇವತ್ತು ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡುವ ಈ ಕಾರ್ಯಕ್ರಮದಲ್ಲಿ ಪವರ್ ಯೋಗದ ಪವರ್ ತೋರಿಸುವ ಪ್ರದರ್ಶನವೂ ನಡೆಯಿತು. ತೂಕ ಕಳೆದುಕೊಳ್ಳಲು ಇರೋ ಆಸನಗಳನ್ನು ನೃತ್ಯ ಭಂಗಿಗಳಂತೆ ತೋರಿಸಿದ್ದು ವಿಶೇಷವಾಗಿತ್ತು. ಇದೇ ಸಮಯದಲ್ಲಿ ಯೋಗ ಮಾಸ್ಟರ್ ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪದವಿ ಪಡೆದವರು ಕಠಿಣ ಆಸನಗಳನ್ನು ನಿರಾಯಾಸವಾಗಿ ಮಾಡಿದ್ದು ನೋಡುಗರ ಮನಗೆಲ್ತು. ಎಷ್ಟು ದಿನ ಟಚ್ ಸ್ಕ್ರೀನ್ ಮೊಬೈಲ್ಗಳನ್ನು ನೋಡ್ತಿದ್ವಿ, ಆದರೆ ಇನ್ನು ಮುಂದೆ ಟಚ್ ಸ್ಕ್ರೀನ್ ವಾಚ್ ಕೂಡ ನೀವು ನೋಡಬಹುದು. ಹೌದು, ಸೊನಾಟಾ ಕಂಪನಿ ಮೊದಲ ಬಾರಿಗೆ ಟಚ್ ಸ್ಕ್ರೀನ್ ವಾಚ್ ಒಂದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಬೆಂಗಳೂರಿನ ಒಬರಾಯ್ ಹೋಟೆಲ್ನಲ್ಲಿ ಬಿಡುಗಡೆಗೊಂಡ ಇದು ಸ್ಪೋರ್ಟ್ಸ್ ವಾಚ್. 3 ಟಚ್ ಸ್ಕ್ರೀನ್ ಬಟನ್ಗಳಿರುವ ಈ ವಾಚ್ ಅನ್ನು 100 ಮೀಟರ್ ನೀರಿನ ಆಳದಲ್ಲೂ ಬಳಸಬಹುದು.